ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ಮಣ್ಣೆತ್ತಿನ ಅಮಾವಾಸ್ಯೆ. ಅರಳಲೆ ಬಸವ ಏಳುತ ನಾನೆದ್ದು ಯಾರನ್ನ ನೆನೆಯಲೆ, ಎಳ್ಳು ಜೀರಿಗೆ ಬೆಳೆಯೋಳು ಭೂತಾಯಿ ಎಂದೊದ್ದು ಗಳಿಗೆ ನೆನೆದೇನ. ಏಳುತಲೆ ಗರತಿ ಭೂಮಿ ತಾಯಿಯನ್ನು ನೆನೆಯುವಳು, ಸಕಲ ಜೀವರಾಶಿಗೆ ಅನ್ನವನ್ನು ನೀಡುವಳು ಭೂತಾಯಿ. ಅನ್ನದಿಂದಲೇ ಜೀವ, ಅನ್ನದಿಂದಲೇ ಜಗತ್ತು. ಅನ್ನ ಹೊನ್ನಿನಕ್ಕಿಂತ ಮೇಲು. ಅಂತಹ ಅನ್ನವನ್ನು ನೀಡುವ ಭೂತಾಯಿ ಮತ್ತು ಬಸವಣ್ಣನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ರೈತರು ಹಲವಾರು ಹಬ್ಬಗಳನ್ನು ಆಚರಿಸುವರು. ಉತ್ತರ ಕರ್ನಾಟಕದಲ್ಲಿ ಜ್ಯೇಷ್ಠ ಬಹುಳ ಅಮಾವಾಸ್ಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಎಂದೂ ಕರೆಯುವರು. ಅಂದು ಜನರು ಮಣ್ಣಿನ ಬಸವಣ್ಣನನ್ನು ಮಾಡುವರು. ಮಕ್ಕಳಿಗೆ ಇಂದು ಆನಂದ. ಮಣ್ಣಿನ ಬಸವಣ್ಣನನ್ನು ತರುವರು. ಕೊರಳಲ್ಲಿ ಕಿರುಗಂಟಿಯ ಸರ, ಲಡ್ಡಿನ ಸರ, ಕೋಡಿಗೆ, ಕೊಂಬಣಸು, ಹಣೆಪಟ್ಟಿ ಇವುಗಳನ್ನು ಮಣ್ಣಿನಲ್ಲಿಯೇ ಮಾಡಿ ಸಿಂಗರಿಸುವರು, ಪೂಜೆ ಮಾಡುವರು. ಇದೇ ಮಣ್ಣಿನ ಮೊದಲ ಪೂಜೆ. ಈ ದಿನ ಹಳ್ಳಿಯ ಹೆಣ್ಣು ಮಕ್ಕಳು ಕೂಡುವರು. ಅರಳಲ್ಲಿ ಬಸವನನ್ನು ಎಲೆಯ ಮಂಟಪದಲ್ಲಿ ಕೂಡಿಸಿ ಊರ ಕೆರೆಯಿಂದ ತರುವರು. ಊರ ಮಠದಲ್ಲಿ ಇಡುವರು. ಆರತಿ ಮಾಡುವರು, ಹಾಡುವರು. ಈ ಹಾಡಿನ ಒಂದೊಂದು ಕೋಟೆಯಲ್ಲಿಯೂ ಬಸವನ ಮಹಾರೂಪ ಕಾಣುವೆವು. ಒಂದು ಸುತ್ತಿನ ಕ್ವಾಟಿ ಅದರೋಳು ಹೊಂದಿ ನಿಂತನು ಬಸವ, ಬಸವಕ ಬಸವನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಎರಡು ಸುತ್ತಿನ ಕ್ವಾಟಿ ಅದರೋಳು ಸೊಡರು ತೂಗುವ ಬಸವ, ಬಸವಕ ಬಸವನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಮೂರು ಸುತ್ತಿನ ಕ್ವಾಟಿ ಅದರೋಳು ಮುತಗೊಂಡನು ಬಸವ, ಬಸವಕ ಬಸವನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ನಾಲ್ಕು ಸುತ್ತಿನ ಕ್ವಾಟಿ ಅದರೋಳು ನ್ಯಾಯಮೂರ್ತಿಯು ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಐದು ಸುತ್ತಿನ ಕ್ವಾಟಿ ಅದರೋಳು ಐಕ್ಯ ಮೂರ್ತಿಯು ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಆರು ಸುತ್ತಿನ ಕ್ವಾಟಿ ಅದರೋಳು ಅರಳಿ ನಿಂತಾನ ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಏಳು ಸುತ್ತಿನ ಕ್ವಾಟಿ ಅದರೋಳು ಜಗವನಾಳುವ ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಎಂಟು ಸುತ್ತಿನ ಕ್ವಾಟಿ ಶಿವನಿಗೆ ಕಂಠಲೆತ್ತೇನೋ ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಒಂಬತ್ತು ಸುತ್ತಿನ ಕ್ವಾಟಿ ಅದರೋಳು ತುಂಬಿ ಬಂದಾನ ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಹತ್ತು ಸುತ್ತಿನ ಕ್ವಾಟಿ ಅದರೋಳು ಸುತ್ತ ನೋಡಲು ಬಸವ, ಬಸವಕ ಬಸವೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ, ಬಸವನ ಪಾದಕ ಶರಣೆನ್ನೀರೇ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರ ಸಾರಂಗ ಶರಣೆಮ್ಮೆ ಬಸವಣ್ಣ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರದಾರ ಸಾರಂಗ ಶರಣೆಮ್ಮೆ ಬಸವಣ್ಣ, ಶರಣೆಂದೆ ಬಸವಣ್ಣ, ಶರಣೆಂಬೆ ಬಸವಣ್ಣ. ನಾಡಿಗೆ ಅನ್ನ ಹಾಕುವ ರೈತ, ಆತ ಬಹಳ ಶ್ರಮಜೀವಿ. ಬೇಸರಿಕೆ ಕಳೆಯಲು ರೈತ ಅನೇಕ ಹಾಡುಗಳನ್ನು ಹಾಡುವನು. ಭೂಮಿ ತಾಯಿಗೆ ಗೌರವ ಕೊಡಲು ನಾವು ಅನೇಕ ರೀತಿಯಿಂದ ಮಣ್ಣಿನ ಪೂಜೆಯನ್ನು ಮಾಡುವೆವು. ಮೊದಲು ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ. ಎರಡನೇದು ಗುಳ್ಳವ್ವ, ಪೃಥ್ವಿ ಪೂಜೆ, ಗೋಲವನಾಗಿ ಬಂದು ಗುಳ್ಳವನ ಪೂಜೆ. ಮೂರನೇದ್ದು ನಾಗಪ್ಪನ ರೂಪದಲ್ಲಿ ಮಣ್ಣಿನ ನಾಗಪ್ಪ ಮಾಡಿ ಪೂಜಿಸುವರು, ನಾಗರ ಪಂಚಮಿ. ನಾಲ್ಕನೇದು ಮಣ್ಣಿನಿಂದ ಗಣಪತಿ ಮಾಡಿ ಗಣಪತಿ ಹಬ್ಬ. ಇನ್ನು ಐದನೇದ್ದು ಗುರ್ಚಿ ಅಂತ ಹೇಳ್ತೀವಿ. ಆಮೇಲೆ ಜೋಕ್ಮಾರ್ ಕೂಡ ಮಣ್ಣಿನಿಂದ ಮಾಡಿ
ಮಣ್ಣಿನ ಪೂಜೆಯನ್ನು ನಾವು ಮಾಡುವವು. ಇದಕ್ಕೆ ಮೃತ್ತಿಕಾ ವೃಷಭ ಪೂಜೆ, ಮಣ್ಣೆತ್ತಿನ ಪೂಜೆ, ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಮಾಡುವರು. ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಎಲ್ಲರೂ ನಮ್ಮ ಹೊಲದೊಳಗ ರೈತನ ಎತ್ತುಗಳು ದುಡಿಯಲು ಅಣಿಯಾಗಲು ಎತ್ತುಗಳ ಪೂಜೆ ಮಣ್ಣಿನಿಂದ ಮಾಡಿ ಮೃತ್ತಿಕಾ ಪೂಜೆ ಅಂತ ಕೂಡ ನಾವು ಕರಿತೀವಿ. ಕಾರ ಹುಣ್ಣಿಮೆಗೆ ಜೀವಂತ ಎತ್ತಿನ ಪೂಜೆ ಆದ್ರೆ ಮಣ್ಣೆತ್ತಿನ ಅಮಾವಾಸ್ಯೆಗೆ ಅದೇ ಎತ್ತಿನ ಆಹ್ವಾನ ಮಾಡಿಕೊಂಡು ಮಣ್ಣಿನೊಳಗೆ ಮಣ್ಣೆತ್ತು ಮಾಡಿಕೊಂಡು ಪೂಜೆ ಮಾಡ್ತೀವಿ ನಾವೀಗ. ಈಗ ನಾವು ಮಣ್ಣೆತ್ತಿನ ಅಮಾವಾಸ್ಯೆದೊಳಗೆ ಹಳ್ಳಿಗೊಳಗೆ ಭಾಳ ಸಂಭ್ರಮದಿಂದ ನಾವು ನೋಡ್ತೀವಿ. ಪಟ್ಟಣದೊಳಗೆ ಭಾಳ ಕಡಿಮೆ ಆಗ್ಯದ. ಹಳ್ಳಿಗಳೊಳಗೆ ಎಲ್ಲ ಹುಡುಗರಾದರೂ ಕೂಡಿ ಓಣಿ ಕೇರಿ ಜೋಡೆತ್ತು ಮಣ್ಣೆತ್ತು ಮಾಡಿಕೊಂಡು ನಾ ಮುಂದು ನೀ ಮುಂದು ಅಂತ ಮೆರವಣಿಗೆ ಮಾಡ್ತಾರೆ. ಆ ಮಣ್ಣಿನ ಎತ್ತುಗಳಿಗೆಲ್ಲ ಮಣ್ಣಿನಿಂದೇ ಕೋಡಿಗೆ ಶೃಂಗಾರ ಮಾಡ್ತಾರೆ. ಇದು ಕುತ್ತಿಗೆಗೆಲ್ಲ ಸರ ಮಾಡ್ತಾರೆ, ಗಂಟಿ ಮಾಡ್ತಾರೆ, ಕಾಲು ಗೆಜ್ಜಿ ಮಾಡ್ತಾರೆ. ಏನು ಮಾಡಿದ್ರು ಎಲ್ಲ ಮಣ್ಣಿನಿಂದೇ ಮಾಡ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ನಮಗೇನಾಗ್ತದಲ್ಲ, ಒಂದು ಮಣ್ಣಿನ ಪೂಜೆ, ನಮಗೆ ಭೂಮಿ ತಾಯಿಯ ಪೂಜೆ ಅಂತಲೂ ನಾವು ಕರೆಯಬಹುದು, ಮಣ್ಣೆತ್ತಿನ ಪೂಜೆ ಅಂತೂ ಕರೆಯಬಹುದು. ನಮ್ಮ ಉಳಿವಿಗಾಗಿ ಬೆಳೆಗಾಗಿ ತಯಾರಾಗಲಿ ಅಂತ ಹೇಳಿದು ಒಳ್ಳೆ ಶುಭ ಕೋರುವ ಈ ಮಣ್ಣೆತ್ತಿನ ಅಮಾವಾಸ್ಯೆ ಎಲ್ಲರೂ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡ್ರಿ, ಎಲ್ಲರಿಗೂ ಒಳ್ಳೇದಾಗ್ತದ ಅಂತ ನಾ ಹೇಳ್ತೀನಿ. ಈಗ ಮಣ್ಣೆತ್ತಿನ ಅಮಾವಾಸ್ಯೆ ಏನಾಗ್ತದಲ್ಲ, ಈಗ ನಾವು ಎಲ್ಲ ಮಕ್ಕಳು ಮಾಡ್ತಾರೆ, ದೊಡ್ಡವರು ಮಾಡ್ತಾರೆ, ಹೆಣ್ಣು ಮಕ್ಕಳು ಹಿಡ್ಕೊಂಡು ಮಾಡ್ತಾರಿದ್ರು. ಈಗ ಹೆಣ್ಮಕ್ಳು ಏನು ಮಾಡ್ತಾರೆ, ಮಣ್ಣೆತ್ತಿನ ಅಮಾವಾಸ್ಯೆ ಚಂದ ಪೂಜೆ ಮಾಡಿ, ಗಂಡಸರು ಪೂಜೆ ಮಾಡಿ ಒಂದು ಆರತಿ ಹಾಡ ಭಾಳ ಚಂದ ಹಾಡ್ತಾರೆ. ಆರುತಿ ಮಾಡಿರೆ ಬಸವಣ್ಣನಿಗೆ ನೀರೆಯರೆಲ್ಲ ಸೇರಿ ಋಷಭನಿಗೆ. ಆರುತಿ ಮಾಡಿರೆ ಬಸವಣ್ಣನಿಗೆ ನೀರೆಯರೆಲ್ಲ ಸೇರಿ ಋಷಭನಿಗೆ. ಹರನ ವಾಹನನಾದ ನಂದೀಶಗೆ ಹರನ ಸೇವೆ ಸತತ ಮಾಡುವವಗೆ. ಹರನ ವಾಹನನಾದ ನಂದೀಶಗೆ ಹರನ ಸೇವೆ ಸತತ ಮಾಡುವವಗೆ. ಆರುತಿ ಮಾಡಿರೆ ಬಸವಣ್ಣನಿಗೆ ನೀರೆಯರೆಲ್ಲ ಸೇರಿ ಋಷಭನಿಗೆ. ಎತ್ತಾಗಿದರೆಯಲಿ ರೈತರೊಂದಿಗೆ ಹೊತ್ತು ನಗವ ಭೂಮಿ ಉಳುವವಗೆ. ಎತ್ತಾಗಿದರೆಯಲಿ ರೈತರೊಂದಿಗೆ ಹೊತ್ತು ನೊಗವ ಭೂಮಿ ಉಳುವವಗೆ. ಆರತಿ ಮಾಡಿರೆ ಬಸವಣ್ಣನಿಗೆ ನೀರೆಯರೆಲ್ಲ ಸೇರಿ ಋಷಭನಿಗೆ. ರಂಗುರಂಗಿನ ಹೂಗಳ ಏರಿಸಿ ಅರಿಶಿಣ ಕುಂಕುಮ ಕರಿಕೆ ಪತ್ರಿಗಳಿಂದ ಅಲಂಕರಿಸಿ. ರಂಗುರಂಗಿನ ಹೂಗಳ ಏರಿಸಿ ಅರಿಶಿಣ ಕುಂಕುಮ ಕರಿಕೆ ಪತ್ರಿಗಳನ್ನು ಏರಿಸಿ. ದಿಗ್ವಿಜಯ ಮೂಲ ರಾಮ ವಿಠಲನ ಸ್ಮರಿಸಿ. ದಿಗ್ವಿಜಯ ಮೂಲ ರಾಮ ವಿಠಲನ ಸ್ಮರಿಸಿ. ಆರುತಿ ಮಾಡಿರೆ ಬಸವಣ್ಣನಿಗೆ ನೀರೆಯರೆಲ್ಲ ಸೇರಿ ಋಷಭನಿಗೆ. ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಮಣ್ಣಲ್ಲಿ ಎತ್ತಿ ಮಾಡಿ ಪೂಜಿಸು. ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಮಣ್ಣಲ್ಲಿ ಎತ್ತು ಮಾಡಿ ಪೂಜಿಸಿ. ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಮಣ್ಣಲ್ಲಿ ಎತ್ತು ಮಾಡಿ ಪೂಜಿಸಿ. ಆರುತಿ ಮಾಡಿರೆ ಬಸವಣ್ಣನಿಗೆ ನೀರೆಯರೆಲ್ಲ ಸೇರಿ ಋಷಭನಿಗೆ. ನೀರೆಯರೆಲ್ಲ ಸೇರಿ ಋಷಭನಿಗೆ. ನೀರೆಯರೆಲ್ಲ ಸೇರಿ ಋಷಭನಿಗೆ. ಮತ್ತು ಅವತ್ತೇನು ಮಾಡ್ತಾರಂದ್ರೆ, ಇನ್ನೆಲ್ಲ ಹೂರ್ಣದ ಹಬ್ಬ ಆರಂಭ ಆಗ್ತದೆ. ಮೊದಲೇ ಮಣ್ಣೆತ್ತಿನ ಅಮಾವಾಸ್ಯೆಗೆ ಏನಾಗ್ತದಲ್ಲ, ಕುದಿಸಿದ ಕಡುಬು ಮಾಡ್ತಾರೆ, ಆಮೇಲೆ ಕಡ್ಲಿ ಉಸಳಿ ಮಾಡ್ತಾರೆ, ಅನೇಕ ಥರದ ಕಾಯಿಪಲ್ಯ ಮಾಡ್ತಾರೆ, ಆಮೇಲೆ ಜೋಳದ ಹಿಟ್ಟಿನ ಕಡುಬು ಮಾಡ್ತಾರೆ. ಹೀಗೆ ಅನೇಕ ಥರದ ಉತ್ತರ ಕರ್ನಾಟಕದ ಅಡಿಗೆ ಮಣ್ಣೆತ್ತಿನ ಅಮಾವಾಸ್ಯೆದೊಳಗೆ ಭಾಳ ವಿಶೇಷ ಅನ್ನಿಸ್ತದ. ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸೋಣ, ಎಲ್ಲರಿಗೂ ಶುಭ ಕೋರೋಣ, ಜಗಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನೋಣ. ಧನ್ಯವಾದಗಳು.